ಇನ್ನು ಅಪೆಕ್ಸ್ ಬ್ಯಾಂಕ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಪ್ರಾಸಿಕ್ಯೂಷನ್. ಈ ಸಂಬಂಧ ದೂರುದಾರ ಈಗ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಹಗರಣದಲ್ಲಿ ಕೆಎನ್ ರಾಜಣ್ಣ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಈಗ ದೂರುದಾರ ದಿನೇಶ್ ಕಲ್ಲಳ್ಳಿ ಡೈರೆಕ್ಟ್ ಆಗಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಅವ್ರೇನು ಹೇಳ್ತಾರೆ ಪತ್ರದಲ್ಲಿ ಅಂದರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. 3 ತಿಂಗಳಲ್ಲಿ ಇತ್ಯರ್ಥ ಮಾಡಿ ಅಂತ ಹೈಕೋರ್ಟ್ ಸೂಚಿಸಿತ್ತು. ಆದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ನೀವಾಗಾದರೂ ಈಗ ಮಧ್ಯಪ್ರವೇಶ ಮಾಡಬೇಕು ಅಂತ ರಾಜ್ಯಪಾಲರಿಗೆ ದಿನೇಶ್ ಕಲ್ಲಳ್ಳಿ ಅವರು ಪತ್ರವನ್ನು ಬರೆದಿದ್ದಾರೆ. ಆ್ಯಕ್ಚುಲಿ ರಾಜ್ಯಪಾಲರು ಕೂಡ ಸರ್ಕಾರದಲ್ಲಿ ಕೆಲವೊಂದು ಮಾಹಿತಿಯನ್ನು ಕೇಳಿದ್ದಾರೆ. ನೀವು ಯಾರ್ಯಾರ ಪ್ರಾಸಿಕ್ಯೂಷನ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಅನುಮತಿ ಕೊಟ್ಟಿದ್ದೀರಾ ಲಿಸ್ಟ್ ಕೊಡಿ ಅಂತ. ಈಗ ಇದೊಂದು ಸೇರಿಕೊಂಡಿರೋದ್ರಿಂದ ದೂರುದಾರರ ವಿಚಾರದಲ್ಲಿ ರಾಜ್ಯಪಾಲರು ಏನು ಕ್ರಮ ತಗೋತಾರೆ. ಕೆಎನ್ ರಾಜಣ್ಣ ಅಂದರೆ ಈಗ ಮತ್ತೇನಾದರೂ ಮುಖ್ಯ ಕಾರ್ಯದರ್ಶಿಗೆ ಇವರು ಮಾಹಿತಿಯನ್ನು ಕೇಳ್ತಾರಾ, ಯಾಕೆ ನೀವು ಹೈಕೋರ್ಟ್ ಆರ್ಡರನ್ನು ಪಾಲಿಸಿಲ್ಲ ಅಂತ ನೋಡೋಣ. ದಿನೇಶ್ ಕಲ್ಲಳ್ಳಿ ಅಂತಕ್ಕಂಥ ವ್ಯಕ್ತಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ನಡೆದಿರ್ತಕ್ಕಂಥ ಹಗರಣದಲ್ಲಿ ಕೆಎನ್ ರಾಜಣ್ಣ ಅವರು ಭಾಗಿಯಾಗಿದ್ದಾರೆ. ಅವರು ಜನಪ್ರತಿನಿಧಿ ಆಗಿರೋದ್ರಿಂದ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೈಕೋರ್ಟ್ಗೆ ಹೋಗಿದ್ದರು. ಹೈಕೋರ್ಟ್ 3 ತಿಂಗಳಲ್ಲಿ ಇತ್ಯರ್ಥ ಮಾಡಿರಿ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ದರು. ಅವರೇನು ಕ್ರಮ ತಗೊಂಡಿಲ್ಲ. ಹಾಗಾಗಿ ನೀವು ಮಧ್ಯಪ್ರವೇಶ ಮಾಡಬೇಕು ಅಂತ ಈಗ ರಾಜ್ಯಪಾಲರಿಗೆ ದೂರುದಾರ ದಿನೇಶ್ ಕಲ್ಲಳ್ಳಿ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಮತ್ತೊಮ್ಮೆ ರಾಜಭವನ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಈ ಪತ್ರ ಸಾಕ್ಷಿ ಆಗಬಹುದಾ ಅಂತ? ಖಂಡಿತ ಹೌದು. ಯಾಕಂದರೆ ಈಗ ಸಾಕಷ್ಟು ವಿಚಾರಗಳಲ್ಲಿ ರಾಜಭವನ ವರ್ಸಸ್ ಸರ್ಕಾರ ಅನ್ನುವಂಥ ಸಂಘರ್ಷಗಳು ನಡೀತಾ ಇದೆ. ಇದಕ್ಕೆ ಪ್ರಮುಖವಾಗಿ ಮತ್ತೊಂದು ಕಡೆ ವಿಪಕ್ಷ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಸರ್ಕಾರ ಒತ್ತಾಯಿಸಿದ ನಂತರದಲ್ಲಿ 2 ದಿನಗಳ ಹಿಂದೆ ರಾಜ್ಯಪಾಲರು ಪುನಃ ಮುಖ್ಯ ಕಾರ್ಯದರ್ಶಿಗೆ ಇನ್ನೊಂದು ಸೂಚನೆಯನ್ನು ಕೊಟ್ಟಿದ್ದರು. ಪ್ರಾಸಿಕ್ಯೂಷನ್ಗೆ ಯಾವ್ಯಾವ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೇಳಲಾಗಿದೆ, ಎಷ್ಟಕ್ಕೆ ಕೊಡಲಾಗಿದೆ ಅನ್ನುವಂಥ ಡೀಟೇಲ್ ಮಾಹಿತಿ ಕೊಡಿ ಅನ್ನುವಂಥದ್ದು. ಈ ವಿಚಾರ ನಿನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿತ್ತು ಅನ್ನುವಂಥದ್ದು. ಈಗ ಮತ್ತೊಂದು ಹಂತದ ಸಂಘರ್ಷ ಆಗ್ಬೋದು. ಸಚಿವ ರಾಜಣ್ಣ ವಿಚಾರದಲ್ಲಿ ಅವರ ವಿರುದ್ಧ ಕೇಳುವಂಥ ಅಪೆಕ್ಸ್ ಬ್ಯಾಂಕ್ನ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋದಾಗ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕೊಟ್ಟಂಥ ಸೂಚನೆಗೆ ಇನ್ನೂ ಸರ್ಕಾರದ ಕಾರ್ಯದರ್ಶಿ ಅವರು ಮಾಹಿತಿಯನ್ನು ಒದಗಿಸಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರೋದ್ರಿಂದ ಸಹಜವಾಗಿ ಈ ವಿಚಾರದಲ್ಲಿ ಮತ್ತಷ್ಟು ವಿವರಣೆಗಳನ್ನ ಕೇಳುವಂಥದ್ದು ಅಥವಾ ಮತ್ತೊಂದು ಪತ್ರವನ್ನು ಬರೆಯುವಂಥದ್ದು, ಈ ರೀತಿಯ ಮತ್ತೊಂದು ರೀತಿಯ ಸಂಘರ್ಷಕ್ಕೆ ಇದು ವೇದಿಕೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡೋಣ ರಾಜ್ಯಪಾಲರು ಈ ವಿಚಾರದಲ್ಲಿ ಏನು ಕ್ರಮ ತಗೊಳ್ತಾರೆ ಅಂತ.